ಹಾಯ್ ಹಾಲ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ನಾನು ಅಮ್ಮ ಅಣ್ಣ ಹೊರಟಿದ್ವಿ. ನಾಗ್ಪುರಲ್ಲಿ ಫೇಮಸ್ ಅಂತೆ ಕೊರಾಡಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೊರಟಿದ್ವಿ. ನಮ್ಮ ಮನೆಯಿಂದ 22 ಕಿಲೋಮೀಟರ್ಸ್. ಊಬರ್ ಚಾರ್ಜು 500 ಆಯಿತು. ಓದ್ಪುರಲ್ಲಿ ಕೊರಾಡಿ ಮಹಾಲಕ್ಷ್ಮಿ ಟೆಂಪಲಲ್ಲಿ ಇದ್ದೀವಿ. ಅಲ್ಲಿ ಕಮಲದ ಹೂವು ಫೇಮಸ್ ಅಂತೆ, ಅದನ್ನು ತೊಗೊಂಡ್ಬಿಟ್ಟು ದೇವ್ರಿಗೆ ಕೊಡೋಣ ಅಂತ ತೊಗೊಂಡು ತಿಳ್ಕ ಇಡ್ಸ್ಕೊಂಡಾದ್ಮೇಲೆ ಕಮಲದ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಪಿಂಕ್ ಕಲರು, ಎಷ್ಟು ಫ್ರೆಶ್ ಆಗಿದೆ ಅಲ್ವಾ. ಈಗ ನೋಡಿ ನಾಮ ಇಟ್ಕೊಂಡು ಹೆಂಗೆ ಕಾಣ್ತಾ ಇದ್ದೀವಿ ನಾನು ನಮ್ಮ ಅಣ್ಣ. ಒಳಗಡೆ ಟೆಂಪಲ್ಗೆ ರೀಚ್ ಆಗೋವರೆಗೂ ಎಂಟ್ರೆನ್ಸಲ್ಲಿ ಅಂಗಡಿಗಳಿದ್ದಾವೆ. ಅಂಗಡಿ ಒಳಗಡೆ ಪೂಜಾ ಐಟಮ್ಸ್ ಸಿಗುತ್ತೆ, ಮತ್ತು ಮಕ್ಕಳಿಗೆ ಆಟ ಸಾಮಾನುಗಳು ಸಿಗುತ್ತೆ. ಮನೆ ಒಳಗಡೆ ಡೆಕೋರೇಟಿವ್ ಐಟಮ್ಸ್ ಇಡ್ತಾರಲ್ಲ ಅದು ಸಿಗುತ್ತೆ. ಅದನ್ನೆಲ್ಲ ನೋಡ್ಕೊತ ಹೋದ್ವಿ. 1.2 ಕಿಲೋಮೀಟರ್ಸ್ ದೂರ ಇದೆ ಎಂಟ್ರೆನ್ಸ್ ಆಗೋವರೆಗೂ. ಅಲ್ಲಿಗೆ ಹೋಗಿದ್ದೇ ಗೊತ್ತಾಗಲಿಲ್ಲ, ಹೋಗ್ತಾ ಇದ್ವಿ. ಅದಾದಮೇಲೆ ಎಂಟ್ರೆನ್ಸಲ್ಲಿ ಒಂದು ಕಲಾಕೃತಿ ಕಟ್ಟಿದ್ದಾರೆ. ಕಲಾಕೃತಿ ಚೆನ್ನಾಗಿ ಕಾಣಲಿ ದೇವಸ್ಥಾನ ಅಂತೇಳಿ. ಅಲ್ಲಿಂದ ಮುಂದೆ ಹೋದರೆ ಹನುಮಾನ್ಜಿದು ಸ್ಟ್ಯಾಚು ಇದೆ. ಅಲ್ಲಿಂದ ಮುಂದೆ ಬಂದರೆ ಕ್ಯಾಂಟೀನು, ಮೆಸ್ಸು ಬಿಲ್ಡಿಂಗ್ಗಳಿದ್ದಾವೆ. ಅಲ್ಲಿಂದ ತುಂಬ ನಡಿಬೇಕಿತ್ತು, ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸುತ್ತ ಎಲ್ಲ ನೋಡ್ತಾ ಇದ್ವಿ. ನೇಚರ್ ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಕ್ಲೀನಾಗಿತ್ತು. ಇದು ಎಂಟ್ರೆನ್ಸ್ ಆಫ್ ದ ಟೆಂಪಲ್ಲು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ, ಆರ್ಚ್ ಥರ ಮಾಡಿದ್ದಾರೆ. ಸೊ ಒಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ಸುಸ್ತಾಯಿತು ಅಂತ ಅಮ್ಮ ಅಣ್ಣ ಇಬ್ಬರು ಕೂತ್ಕೊಂಡಿದ್ರು. ಅಲ್ಲಿಂದ ಬಂದರೆ ಒಂದು ಶ್ರೀಚಕ್ರ ಕಾಣುತ್ತೆ. ಇದು ಎಲ್ಲ ಲಕ್ಷ್ಮಿ ಟೆಂಪಲಲ್ಲೂ ಇರುತ್ತೆ. ನೀವು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಒಂದು ಸತಿ ಇನ್ಫಾರ್ಮೇಷನ್ ಚೆಕ್ ಮಾಡಿ, ಗೊತ್ತಾಗುತ್ತೆ. ಅಲ್ಲಿಂದ ಬಂದರೆ ಎಂಟ್ರಿ ಬಂದಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸುತ್ತ. ನಾವು ಹೋಗ್ತಾ ಇದ್ದರೆ ಯಾವುದೋ ರೆಸಾರ್ಟ್ ಥರ ಫೀಲ್ ಆಗ್ತಿದೆ ಅಲ್ವಾ. ನೋಡಿ ಮೇಲೆಲ್ಲ ಡಿಸೈನ್ ಯಾವ ಥರ ಮಾಡಿದ್ದಾರೆ. ಮತ್ತು ಹೋಗ್ತಾ ನೋಡಿ ಕಂಬದೆಲ್ಲ ಎಷ್ಟು ಚೆನ್ನಾಗಿದೆ. ಆ ಕಡೆಯಿಂದ ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ, ಸೊ ಎಂಟ್ರೆನ್ಸಿಂದ ತೆಗಿಯೋಣ ಅಂತ ವೀಡಿಯೋ ಮಾಡ್ಕೊತಿದ್ದೀವಿ. ನೋಡಿ ಈ ಥರ ಎಂಟ್ರಿ ಆದರೆ ಲೈಟಿಂಗ್ಸ್ ಎಲ್ಲ ಈ ಥರ ಕಾಣಿಸುತ್ತೆ. ಎಲ್ಲ ಕೂತಿದ್ದಾರೆ. ಇಲ್ಲಿಂದ ಎಂಟ್ರಿ ಆಗಿ ದೇವ್ರನ್ನ ಡೈರೆಕ್ಟಾಗಿ ನೋಡ್ಬೋದು. ಮೇಲ್ಗಡೆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾರಾದರೂ ಬಂದರೆ ನೈಟ್ ಟೈಮೇ ವಿಸಿಟ್ ಮಾಡಿ. ಟೆಂಪಲ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗ್ಬೋದು. ದೇವರು ಎಷ್ಟು ಚೆನ್ನಾಗಿತ್ತು ಅಂದರೆ ಯಾರೋ ಅಲ್ಲಿ ಕುಂತಿದ್ದಾರೆ ಅನ್ನೋ ಥರ ಇತ್ತು. ಅಷ್ಟು ಲೈವ್ಲಿ ಆಗಿತ್ತು ದೇವರು. ನನಗಂತೂ ದೇವ್ರು ನೋಡಿದ ತಕ್ಷಣ ಏನೋ ಒಂಥರ ರೋಮಾಂಚನ ಆಯಿತು. ನಾನು ಹತ್ರದಿಂದ ವೀಡಿಯೋ ತೆಗೆಯೋಕ್ಕೆ ಟ್ರೈ ಮಾಡಿದೆ, ಬಟ್ ಅಲೋ ಮಾಡಲಿಲ್ಲ ಅವರು. ಆದರೂ ನಾನು ಒಳಗಡೆಗೆ ಹೋಗಿ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ. ವಿಡಿಯೋ ನಿಮಗೆ ಹೇಗೆ ತೋರಿಸ್ತೀನಿ, ಇದೇ ವಿಡಿಯೋ. ಮತ್ತು ಹಂಗೆ ಹೊರಗಡೆ ಬಂದರೆ ಅಲ್ಲಿ ಗೋಪುರ, ಲೈಟಿಂಗ್ಸು ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ತಣ್ಣಗೆ ಗಾಳಿ ಬರ್ತಾಯಿತ್ತು, ಒಳ್ಳೆ ಫೀಲ್ ಇತ್ತು. ಅಲ್ಲಿ ನಿಂತ್ಕೊಂಡು ಎಲ್ಲದನ್ನು ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡಿದೆ. ಅದಾದಮೇಲೆ ದೇವಸ್ಥಾನದ ಒಳಗಡೆ ಬಂದ್ವಿ. ಅಲ್ಲಿ ಒಂದು ಲಕ್ಷ್ಮೀ ಮೂರ್ತಿನ ಮಾಡಿದರು, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಫೋಟೋಶೂಟ್ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಮುಂದೆ ಹೋದ್ವಿ. ಮುಂದೆ ಒಂದು ಶಿವನ ಟೆಂಪಲ್ ಇದೆ. ಶಿವನ ಟೆಂಪಲಲ್ಲಿ ನಂದಿ ಕಿವಿ ಒಳಗಡೆ ಹೇಳಿದ್ರೆ ಶಿವಂಗೆ ನಮ್ಮದು ಪ್ರೇಯರು ರೀಚ್ ಆಗುತ್ತೆ ಅನ್ನೋ ಒಂದು ಮಾತಿದೆಯಲ್ಲ, ಅದೇ ಥರ ಕಿವಿ ಒಳಗಡೆ ನಮ್ಮ ವಿಶಸ್ ಎಲ್ಲ ಬೇಡ್ಕೊಂಡ್ವಿ. ಶಿವಂಗೆ ನಮಸ್ಕಾರ ಮಾಡಿದ್ವಿ. ಮುಂದೆ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡಿ ಅಲ್ಲಿ ಆರ್ಟಿಫಿಷಿಯಲ್ ಫಲತಾಂಬೂಲ ಇಟ್ಟಿದ್ರು, ನೋಡ್ಕೊಂಡು ಹೋದ್ವಿ. ಕಾಣಿಕೆ ಉಂಡಿ ಡಿಫ್ರೆಂಟಾಗಿ ಕಾಣಿಸ್ತಾಯಿತ್ತು. ಆಮೇಲೆ ರಾಮ ಸೀತೆದು ಸ್ಟ್ಯಾಚು ನೋಡಿ ನಮಸ್ಕಾರ ಮಾಡಿದ್ವಿ. ನಮ್ಮ ವಿಶ್ ಏನಾದರೂ ಅಂದ್ಕೊಂಡು ಅಲ್ಲಿ ದಾರ ಕಟ್ಟಿದರೆ ಅದಾಗುತ್ತೆ ಅನ್ನೋ ಪದ್ಧತಿ ಇದೆ. ಅಲ್ಲಿಂದ ಮುಂದಕ್ಕೆ ದಾಸೋಹಕ್ಕೆ ಹೋದ್ವಿ. 50 ರೂಪಾಯಿ ಪರ್ ಹೆಡ್ಡು ಚಾರ್ಜ್ ಮಾಡಿದರು. ದಾಸೋಹದಲ್ಲಿ ಚಪಾತಿ, ಅನ್ನ, ಬದನೆಕಾಯಿ ಪಲ್ಯ ಮತ್ತು ದಾಲ್ ಇತ್ತು. ಊಟ ರುಚಿಯಾಗಿತ್ತು, ಹೈಜೀನ್ ಆಗಿತ್ತು. ಮನೆಗೆ ಹೋಗೋಣ ಲೇಟ್ ಆಯಿತು ಅಂತ ಹೊರಗಡೆ ಬರ್ತಾಯಿದ್ವಿ. ಆಗ ನಮಗೆ ಮಹಾಮಂಗಳಾರತಿದು ಸೌಂಡ್ ಕೇಳಿಸ್ತು. ಮಹಾಮಂಗಳಾರತಿ ಸೌಂಡ್ ಬಂದು ತುಂಬ ವಿಶೇಷವಾಗಿತ್ತು, ಭಜನೆ ಥರ. ನಾನು ಭಜನೆಗಾಗಲಿ ಮಹಾಮಂಗಳಾರತಿನಾಗಲಿ ಯಾವಾಗಲೂ ನೋಡಿರಲಿಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ನೋಡೋಣ ಹೇಗಿರುತ್ತೆ ಅಂತ ಅಲ್ಲಿಗೆ ನಾನು ಅಮ್ಮ ತಂಗಿ ಮೂವರು ಹೊರಟ್ವಿ.
ವಾಪಸ್ ಹೋಗುವಾಗಲೂ 8:30 ಆಗಿತ್ತು. 8 ಗಂಟೆಗೆ ಭಜನೆ ಸ್ಟಾರ್ಟ್ ಆಯಿತು, 8:30ಗೆ ಮುಗೀತು. ನೈಟ್ ವ್ಯೂವಲ್ಲಿ ತುಂಬ ಲೈಟಿಂಗ್ಸಿಂದ ಸಖತ್ತಾಗಿ ಕಾಣಿಸ್ತಾ ಇತ್ತು, ಕಲರ್ಫುಲ್ಲಾಗಿ. ನಾನಂತೂ ವ್ಯೂನ ತುಂಬ ಎಂಜಾಯ್ ಮಾಡಿದೆ. ಇದೇ ಥರ ನಾಗ್ಪುರಲ್ಲಿರೋ ಪ್ಲೇಸಸ್ನ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ವೀಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.